ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವತ್ತು ಏನು ಹೋರಾಟ ಮಾಡ್ತೀನಿ ಅಂತ ಇದೀರಲ್ಲ, ಇದು 2001ರಲ್ಲಿ ಮಲ್ಲೇಶ್ವರಂ ಅಲ್ಲಿ ಆಕ್ಚುಲಿ ನಾನು ಇರ್ತೀನಿ ಆ ಜಾಗದಲ್ಲಿ. ಅಣ್ಣನು ಬಂದಿರ್ತಾರೆ, ಭಾರತೀಯ ಅಮ್ಮರು ಬಂದಿರ್ತಾರೆ, ಅವ್ರ ಕುಟುಂಬನೂ ಇರುತ್ತೆ, ಅಕ್ಕವರು ಬಂದಿರ್ತಾರೆ. ಅಲ್ಲಿ ಅವರು ಪ್ರೆಸ್ ಮೀಟ್ ಕರೀತಾರೆ, ದಯವಿಟ್ಟು ಇದಾಗ್ಲೇಬೇಕು ಅಂತಂದಾಗ ಯಶ್ ಅವರು ಬರ್ತಾರೆ. ಅವತ್ತು ಇದೇ ಯಶ್ ಅವರು ಬಂದು ನಿಂತ್ಕೊಂಡಿರ್ತಾರೆ. ಆದ್ರೆ ಇವತ್ತೆಲ್ಲ ಒಂದ್ ಕಡೆ ಈ ವಿಚಾರವಾಗಿ ಯಾರು ಧ್ವನಿ ಎತ್ತಲ್ಲ, ಯಾವ ನಾಯಕ ನಟನು. ದಯವಿಟ್ಟು ಕುಟುಂಬ ನಮ್ಮ ಅಭಿಮಾನ ಸಾಕು. ಎಷ್ಟು ಮಗ ಯಾಕೆ ಮಾತಾಡ್ತೀರಾ? ಎಷ್ಟು ಮಗ ಯಾರು ಅವನು? ಕಿತ್ಕೊಂಡ್ರಿ ಅವ್ರೆ. ಅರ್ಜುನ್ ಅರ್ಜುನ್ ಕಿತ್ಕೊಂಡ್ರಿ ಅಲ್ಲಿ, ಕಿತ್ಕೊಂಡ್ರಿ ಅವ್ರ ಹತ್ರ. ರಾಕೇಶ್ ಸರ್ ರಾಕೇಶ್ ಸರ್ ರಾಕೇಶ್ ಸರ್ ರಾಕೇಶ್ ಸರ್ ಮೈಕ್ ಕೊಡ್ರಿ ಇಲ್ಲಿ. ಅರ್ಜುನ್ ಅರ್ಜುನ್ ಕೊಡ್ರಿ ಇಲ್ಲಿ. ಒಂದೈದು ನಿಮಿಷ ಕೈಕೊಂಡು ಕೇಳ್ಕೊತೀನಿ ಎಲ್ಲರ ಹತ್ರ. ಸುಮ್ಮನೆ ಮುಖ್ಯವಾಗಿ ಮಾತುಕತೆ ಮಾಡ್ತೀನಿ. ಅನಿರುದ್ಧ ಸರ್ ದಯವಿಟ್ಟು ಅನಿರುದ್ಧ ಸರ್, ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೇನೆ. ಇದು ಪೊಲೀಸರಿದ್ದಾರೆ, ದಯವಿಟ್ಟು ಅವ್ರಿಗೆ ಬಲವಂತ ಮಾಡಬೇಡಿ, ದಯವಿಟ್ಟು ಬಲವಂತ ಮಾಡಬೇಡಿ. ಕೃಷ್ಣಣ್ಣನ ಮುಖ್ಯಮಂತ್ರಿ ಕಷ್ಟ ಆದ್ರೆ ನಮಗ್ ಕಷ್ಟ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ 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 ಒಂದು ನಿಮಿಷ ಮಾತಾಡಕ್ಕೆ. ವಿಷ್ಣುವರ್ಧನ್ಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತ್ಯಾಗವನ್ನು ಮಾಡಿದ ವ್ಯಕ್ತಿ. ನಮಸ್ಕಾರ ಎಲ್ಲ ವಿಷ್ಣು ಮಾಡಿದ್ರೆ. ಇವಾಗ ಅನಿ ಸರ್ ಏನ್ ಮಾತಾಡಿದ್ರೆ ಅಂತೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ. ಅನಿ ಸಾರು ಫಸ್ಟಿಂದ ಲಾಸ್ಟ್ ಇಂದ ಇದೆಲ್ಲ ಮಾತು ಕರೆಕ್ಟ್ ಆಗಿ ಒಂದೊಂದು ಒಂದೊಂದು ಬಿಡಿಸಿ ಬಿಡಿಸಿ ಅರ್ಥ ಆಯ್ತಾ? ಇದೇ ಹೇಳ್ತಿರೋದು. ನೋಡಿ ಅಮಿತ್ ಶಾ ಕೇಳಿಸ್ಕೊಳ್ಳಿ. ಹಲೋ ಒಂದು ನಿಮಿಷ. ಹಲೋ ದಯವಿಟ್ಟು ಯಾಕೆ ಕೇಳಿಸ್ಕೊಳ್ಳಿ. ರಾಜ ವಿವಾದ ಮಾಡಿ ಇಲ್ಲಿ ಒಂದರಲ್ಲಿ ಬಗೆಹರಿಸಬೇಕಾಗ್ತದೆ. ಎಲ್ಲ ಅಧಿಕಾರಿಗಳು ಸಮಾಧಾನವಾಗಿ ಒಂದು 10 ನಿಮಿಷ ಸಮಯ ಕೊಡ್ತೀನಿ. ನಾನು ವಾಪಸ್ ಬರ್ತೀನಿ, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ದಯವಿಟ್ಟು ಮುಂಚೆ ಹೇಗಿದ್ರೋ ಹಾಗೆ ಸಮಾಧಾನದಿಂದ ಕೂತ್ಕೊಳ್ಳಿ. ಪ್ರಶ್ನೆಗಳನ್ನ ಕೇಳಿ ನಾನು ಉತ್ತರಗಳನ್ನ ಕೊಡ್ತೀನಿ. ಹಾಗೆಯೇ ಈಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆ ಉತ್ತರ ನನ್ನ ಮೊದಲ ವಿಡಿಯೋದಲ್ಲೇ ಇದೆ. ದಯವಿಟ್ಟು ಆ ವಿಡಿಯೋನ ಸಂಪೂರ್ಣವಾಗಿ